ನಾನು ಯಾವಾಗ ಅಕ್ಕಿ ಮೂಟೆ ತೆಗಿತೀನೋ ಆ ಡಬ್ಬಿ ತುಂಬ್ಸೋಕ್ಕೆ ಅಂತ ಹೇಳಿ ಅಥವಾ ಅನ್ನಕ್ಕಿಡೋಕ್ಕೆ ಅಂತ ಹೇಳಿ ಅಕ್ಕಿ ಡಬ್ಬಿ ತೆಗೆದ ತಕ್ಷಣ ಆ ಡಬ್ಬದ ಸೌಂಡ್ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾಳೆ ಅಂತಂದರೆ ಎಲ್ಲಿದ್ರೂ ಓಡಿ ಬಂದುಬಿಡ್ತಾಳೆ. ಬಂದು ಒಂದು ಸ್ವಲ್ಪ ಅಕ್ಕಿ ತೊಗೊಂಡು ಬಾಯಿಗೆ ಹಾಕ್ಕೊಂಡು ಹೊಟ್ಟೋಗ್ತಿರ್ತಾಳೆ. ನಾವು ಅಷ್ಟೇ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ, ಚಿಕ್ಕ ವಯಸ್ಸಲ್ಲೇನೋ ಈಗಲೂ ಕೂಡ ಅಕ್ಕಿನ ನೋಡಿದ್ರೆ ಒಂದು 2 ಕಾಳು ಬಾಯಿಗೆ ಹಾಕ್ಕೊಳ್ಬೇಕು ಅಂತ ಅನಿಸುತ್ತೆ. ಸುಮಾರು ಜನ ಹೇಳ್ತಾರೆ ಮಕ್ಕಳು ಆ ಥರ ಅಕ್ಕಿ ತಿಂತಿದ್ದಾರೆ ಅಂತಂದರೆ ಅದೇನೋ ಆಟಕ್ಕೆ ಅಂತಲ್ಲ, ಅದೇನೋ ಡಿಫಿಷಿಯನ್ಸಿ ಇರತ್ತೆ ಅಂತ ಹೇಳಿ. ನನಗೆ ಸಮ್ಟೈಮ್ಸ್ ಅಯ್ಯೋ ಏನು ಮಾಡಿದ್ರು ಏನಾದರೂ ಒಂದು ಕೊರತೆ ಇದೆ, ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂತಲೇ ಟ್ಯಾಗ್ ಮಾಡಿಬಿಡ್ತಾರಲ್ಲ. ಹಾಗಾದರೆ ನಾವು ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ ನಾವೆಲ್ಲ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಅಕ್ಕಿ ತಿಂತಾಯಿದ್ವಿ, ಅಮ್ಮಂದ್ರೆ ಇದು ಮಾಡ್ಬೇಕಾರೆ ಗೋಧಿ ತಿಂತಾಯಿದ್ವಿ. ಹಾಗಂದರೆ ನಾವೆಲ್ಲ ಈ ಡಿಫಿಷಿಯನ್ಸಿಲೇ ಬೆಳೆದ್ಬಿಟ್ವಾ ಅಂತ ಒಂದು ಕ್ವೆಶ್ಚನ್ ಮನಸ್ಸಲ್ಲಿ ಬರ್ತಾ ಇರತ್ತೆ. ಈಗಂತೂ ಕಾಲ ಹೇಗಾಗ್ಬಿಟ್ಟಿದೆ ಅಂದರೆ ಏನು ಮಾಡಿದ್ರು ಸರಿ, ಏನು ಮಾಡಿದ್ರು ತಪ್ಪು, ಏನು ತಿಂದರೂ ಜಾಸ್ತಿ, ಏನು ತಿಂದರೂ ಕಡಿಮೆ ಡಿಫಿಷಿಯನ್ಸಿಗಳು ಅಂತ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಸುಮ್ಮನೆ ತುಂಬ ತಲೆ ಕೆಡಿಸ್ಕೊಳ್ದೆ ಯಾವ್ದು ಸರಿ ಅಂತ ನಮ್ಮ ಮನಸ್ಸಿಗೆ ಅನ್ಸುತ್ತೋ ಅದನ್ನು ಮಾಡ್ಕೊಳ್ತಾ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ಹೋಗ್ತಾ ಇರಬೇಕು ಅಷ್ಟೇ ಅಲ್ವಾ.